ನಮಸ್ಕಾರ ವೀಕ್ಷಕರೇ, ಶುಭೋದಯ. ತಮ್ಮೆಲ್ಲರಿಗೂ ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ವಿಶೇಷ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಆದರದ ಸ್ವಾಗತ, ಸುಸ್ವಾಗತ. ಶಾಂತಿಯಿಂದ ಹಗಲಿರುಳು ದುಡಿದು ಶಾಂತಿಯಿಂದ ಜೀವನವನ್ನ ಸಾಗಿಸುವವನೇ ನಿಜವಾದ ಭಾಗ್ಯವಂತ ಅಂತ ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ. ಅಂತಹ ಮಾತು ಎಂತ ಒಳ್ಳೆಯ ಮಾತಲ್ಲವೇ ಅದು. ನಿಜವಾಗ್ಲೂ ಏನೇ ಆಗ್ಲಿ ಧೃತಿ ಕೆಡಬಾರ್ದು, ಶಾಂತಿಯಿಂದ ಜೀವನವನ್ನ ಸಾಗಿಸ್ಕೊಳ್ತಾ ಹೋಗ್ಬೇಕು ಅಂತ ಹೇಳ್ತಾ ಗುರೂಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ಪ್ರೀತಿಯ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರೂಜಿಯವರು. ಗುರುಜಿ ನಮಸ್ಕಾರ. ಶನಿವಾರದ ವಿಶೇಷ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ತಮಗೆ ಪ್ರೀತಿಯ ಸ್ವಾಗತ. ಗುರುಜಿ ನಮಸ್ಕಾರ. ಎಲ್ಲ ವೀಕ್ಷಕ ಬಂದವರಿಗೂ ಶನಿವಾರದ ವಿಶೇಷಕ್ಕೆ ನಮಸ್ಕಾರ. ಗುರುಜಿ, ನೀವು ಹೇಳ್ತಾ ಇದ್ರಿ ನಿನ್ನೆ ಕೂಡ ನಾಳೆ ಕಾಯ್ತಾ ಇರಿ, ಬಹಳಷ್ಟು ವಿಶೇಷವಾದ ಮಾಹಿತಿಯನ್ನ ನೀಡ್ತೀನಿ ಅಂತ ನಾರಾಯಣ್ ಬಲಿ ಕುರಿತು ಹೇಳ್ತಾ ಇದ್ರಿ. ಗುರುಜಿ, ನಾವು ಗಯಾಗೆ ಹೋಗಿ ಮಾಡಿದ್ರೆ ಬಹಳ ಶ್ರೇಷ್ಠತೆ ಅಂತ ಹೇಳ್ತಿದ್ರಿ. ಆ 10 ಪಿಂಡಗಳು ಯಾತಕ್ಕಿಡ್ಬೇಕು? ತಾಯಿಯ ಗರ್ಭದಲ್ಲಿ ನಾವು ಯಾವಾಗ ಹೋಗಿ ಸೇರ್ತೀವೋ ಅಲ್ಲಿಂದ ಹಿಡಿದು ನಾವು ಪಿಂಡವನ್ನ ಇಡ್ತಾ ಬರ್ಬೇಕು, ಆಗ ನಮ್ಗೆ ಏನೆಲ್ಲ ಅನ್ಸತ್ತೆ ಅಂತ ಹೇಳಿದ್ರಿ. ಮಿಕ್ಕ ಪಿಂಡಗಳು ಯಾವುದಕ್ಕಾಗಿಡ್ತೀವಿ ಗುರುಜಿ ನಾವು? ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ ನಿಮ್ಮೆಲ್ಲರ ಈ ಒಂದು ಬ್ರಹ್ಮಾಂಡ ಲೋಕಕ್ಕೆ. ಇಂಥ ಒಂದು ಬ್ರಹ್ಮಾಂಡ ಲೋಕದಲ್ಲಿ ಭಗವಂತನ ಕೃಪಾ ಕಟಾಕ್ಷದಿಂದ ಇನ್ನೂ ಜೀವಂತವಾಗಿದ್ದೀವಿ ಅನ್ನೋದೇ ಸತ್ಯ. ಸತ್ಯಮೇವ ಜಯತೆ ಎಂದಾಗ ಜೀವನದಲ್ಲಿ ಕಟು ಸತ್ಯವಾಗಿರ್ತಕ್ಕಂಥದ್ದು ಬಹಳ ದೊಡ್ಡ ಕಹಿ. ಇಂಥ ಒಂದು ಕಹಿಯನ್ನು ಸ್ವೀಕರಿಸೋಕ್ಕೆ ಬಹಳ ಚೆನ್ನಾಗಿ ಧೈರ್ಯ ಶಕ್ತಿ ಇದ್ದಿದ್ರೆ ಅಂಥ ಒಂದು ಧೈರ್ಯ ಶಕ್ತಿಯಲ್ಲಿ ಸಿಹಿಯನ್ನು ಹುಡ್ಕೊಂಡು ಹೋಗ್ಬೋದು. ಕಹಿಯ ರುಚಿಯೇ ಗೊತ್ತಿಲ್ಲದೆ ಇದ್ದಾಗ, ಬರೀ ಸಿಹಿಯಲ್ಲೇ ಇದ್ದಾಗ ಕಹಿ ಅನ್ನೋದು ಜೀವನ ಪೂರ್ತಿ ಕಹಿ ಅನಿಸ್ಬಿಡುತ್ತೆ. ಅದಕ್ಕೆ ಕಹಿಯ ರುಚಿ ಭಾಳ ಚೆನ್ನಾಗಿ ಗೊತ್ತಿರಬೇಕು, ಸಿಹಿಯ ರುಚಿ ಆವಾಗ ಓಕೆ ಅನ್ಬೋದು. ಆಗ ಜೀವನದಲ್ಲಿ ಫಸ್ಟು ಕೈ ಕೆಸರಾದರೆ ಬಾಯಿ ಮೊಸರು ಅನ್ನೋದಕ್ಕೆ ಕಹಿಯನ್ನು ಒಪ್ಕೊಳ್ಳೋ ಅವಕಾಶವನ್ನು ಮನಸ್ಸು ಒಪ್ಕೊಳ್ಳುತ್ತೆ. ಇಂಥ ಒಂದು ಮನಸ್ಸಿಗೆ ಇವತ್ತು ಯತಿ ಮಹಾಲಯ ಅಂತಕ್ಕಂಥ ವಿಚಾರ, ಯತಿಗಳ ವಿಶೇಷವಾಗಿರ್ತಕ್ಕಂಥ ವಾರ. ಇಂಥ ಒಂದು ಬೃಹತ್ ಬ್ರಹ್ಮಾಂಡ ಲೋಕಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಯತಿಗಳ ವಾರಕ್ಕೆ ಯತಿಗಳು, ಋಷಿಗಳು, ಮುನಿಗಳು, ಧರ್ಮದರ್ಶಿಗಳು, ಎಲ್ಲ ವಿಧವಾದ ಸಿದ್ಧ ಪುರುಷರಿಗೆ ಮಹಾ ಸ್ವಾಗತ, ಸುಸ್ವಾಗತ. ಈ ಯತಿ ಮಹಾಲಯ ಅನ್ನೋದು ತಂದೆ ತಾಯಿಯಿಂದ ತಾತನವರೆಗೂ ಇರತಕ್ಕಂಥ ವಿಚಾರಗಳು. ಸಾಧಾರಣವಾಗಿ ತಂದೆ ತಾಯಿಗಳು ಮದುವೆ ಮಾಡ್ಕೊಂಡಿರ್ತಾರೆ. ಮಕ್ಕಳು ಮೊಮ್ಮಕ್ಕಳು ಆದೋದ್ಮೇಲೆ ವಿಶೇಷವಾಗಿರ್ತಕ್ಕಂಥ ತಂದೆ ತಾಯಿಂದರು, ಬಿಡ್ರಿ ಇಷ್ಟೇ ಜೀವನ, ವಿಲ್ ಬರೆದ್ಬಿಟ್ವಿ, ಮಕ್ಕಳು ಸುಖವಾಗಿರಲಿ, ಬನ್ನಿ ನಾವೆಲ್ಲ ಒಂದು ವಿಶೇಷವಾಗಿರ್ತಕ್ಕಂಥ ಜೀವನವನ್ನು ನಡೆಸೋಣ ಅಂಥೇಳಿ ಅವರು ಆಗ ಸನ್ಯಾಸ ಯೋಗಕ್ಕೆ ಹೋಗ್ತಾರೆ. ಸಂಸಾರ ಯೋಗದಿಂದ ಸನ್ಯಾಸ ಯೋಗಕ್ಕೆ ಹೋದಾಗ, ಅಂದರೆ ಜೀವನವನ್ನು ನಶ್ವರವಾಗಿರ್ತಕ್ಕಂಥ ಜೀವನವನ್ನು ನಾವುಗಳು ಮಾಡ್ಕೊಳ್ಳೋಣ, ಜೀವನ ಇನ್ನೇನು ಮೋಕ್ಷಕ್ಕೆ ದಾರಿ ಎಂದಾಗ ರಾಮ ನಾರಾಯಣ ಅಂಥೇಳಿ ಹೋಗ್ತಾ ಇರೋಣ. ಕಾಡು ಯಾವ ಕಾಲಕ್ಕೂ ಜೀವನವನ್ನು ಕರೀತಾ ಇರುತ್ತಂತೆ. ಊರು ಹೋಗೋ ಕಾಡು ಬಾನತ್ತೆ. ಆ ಊರು ಹೋಗೋ ಕಾಡು ಬಾನತ್ತೆ ಅಂದರೆ ವನ ಮೃಗಗಳ ಆಶ್ರಯದಲ್ಲಿ ಅಂತ ವಿಚಾರ. ಪ್ರತಿಯೊಬ್ಬನು ಪ್ರಕೃತಿ ಹತ್ರಕ್ಕೆ ಹೋಗ್ತಾನೆ. ಹುಟ್ಟುವಾಗ ಪ್ರಕೃತಿಯಿಂದ ಬರ್ತಾನೆ, ಮತ್ತು ಪ್ರಕೃತಿ ಹತ್ರ ಹೋಗುವಾಗ ಈ ಒಂದು ಮುಪ್ಪಿನ ವಯಸ್ಸಿನಲ್ಲಿ ಬೇಕು ಅಂತಾನೆ. ಕೆಲವರಿಗೆ ಚಿಕ್ಕ ವಯಸ್ಸಲ್ಲೇ ಆ ಮುಪ್ಪಿನ ವಯಸ್ಸಿನ ಅನುಭವ ಆಗೋಗತ್ತೆ ಜೀವನದ ಒಂದು ದಾರಿ. ಇಂಥ ಒಂದು ದಾರಿಯಲ್ಲಿ ಇವತ್ತು ಯತಿ ಮಹಾಲಯ ಅಂತಕ್ಕಂಥದ್ದು ಯತಿ ವಿಗ್ರಹ ಸ್ವರೂಪ ಅಂತ ಕರಿತೀವಿ. ಮನುಷ್ಯ ತಾನು ತನ್ನ ಹೆಂಡತಿ ಜೊತೆ ಹೊಟ್ಟೋದಾಗ ಹೆಂಡ್ತಿನ ಕಳ್ಕೊಂಡ್ಬಿಡ್ತಾನೆ. ಮಕ್ಕಳನ್ನ ದೂರ ಮಾಡ್ಕೊಂಡು ಆಗೋಯ್ತು. ಆದರೆ ಮಕ್ಕಳಿಂದ ಏನೋ ಅಪೇಕ್ಷೆ ಪಡೆದಿದ್ದಾಗ, ನೋಡೇ ನನ್ನ ಪೆನ್ಷನ್ ಬರುತ್ತೆ, ನಾನು ನಿನ್ನ ಕೈ ಸಾಕ್ತೀನಿ ಕಣೆ, ಯೋಚನೆ ಮಾಡಬೇಡ ಅಂತ ಹೆಂಡ್ತಿಗೆ ಭರವಸೆ ಕೊಡ್ತಾನೆ. ಅಂಥ ಒಂದು ಆಶ್ರಯ ಗಂಡನೂ ಹೊಟ್ಟೋದ್ರೆ, ಅಥವಾ ಹೆಂಡತಿಗೆ ಗಂಡನ ಆಶ್ರಯನೇ ಇಲ್ಲ, ನಾನೊಂದು ಆಶ್ರಮ ಸೇರ್ಕೊತೀನಿ ಬಿಡಿ, ಎಲ್ಲೋ ಕೆಲಸ ತರಕಾರಿಗೆ ಹೆಚ್ಕೊಂಡು ಅವ್ರು ಕೊಡೋ ಸಂಬಳದಲ್ಲೇ ನನ್ನ 2 ಹೊತ್ತು ಊಟನ ಕಳಿತೀನಿ ಅಂತ ಹೇಳಿ ಅವಳು ಧೈರ್ಯ ಮಾಡಬಹುದು. ಆದರೆ ಆ ಮುಪ್ಪಿನ ವಯಸ್ಸಿನ ಶನಿ ಕರ್ಮದೇವತೆ ಆಗಿರ್ತಕ್ಕಂಥವನು ಗೃಹಸ್ಥಾಶ್ರಮದಿಂದ ವಾನಪ್ರಸ್ಥಾಶ್ರಮಕ್ಕೆ ಹೋಗಬೇಕಾದರೆ, ಆ ವಾನಪ್ರಸ್ಥಾಶ್ರಮ ಅನ್ನೋದು ಯತಿ ಮಹಾಲಯ ಅಂತ ಕರಿತೀವಿ. ಅವರುಗಳ ಅಕಸ್ಮಾತ್ ನಮ್ಮ ತಾತ ಮುತ್ತಾತನ ಋಣವನ್ನು ತೀರಿಸ್ಕೋಬೇಕು, ನಾವು ಸಂಸಾರದಿಂದ ದೂರ ಆಗಿಬಿಟ್ಟಿದ್ದೀವಿ, ನಮಗಿನ್ಯಾರೂ ಇಲ್ಲ ಅನ್ನೋ ದಿಕ್ಕು ಪರದೇಶಿಗಳಾಗಿಬಿಟ್ಟಿದ್ದೀವಿ ಅಂತ ಅನ್ಸ್ಕೊತಾರೆ. ಅಂಥವ್ರಿಗೆಲ್ಲ ಈ ಒಂದು ಮಹಾಲಯ ಅಮಾವಾಸ್ಯೆಯಲ್ಲಿ, ಪಿತೃಪಕ್ಷೆಯಲ್ಲಿ ಮಹಾಲಯ ಅಮಾವಾಸ್ಯೆ ಹತ್ರ ಬರ್ತಾ ಇದ್ದಾಗ ಯತಿ ಮಹಾಲಯ ಅಂದರೆ ಯತಿಗಳಾಗಿರ್ತಕ್ಕಂಥ ಪ್ರತಿಯೊಬ್ಬರು ಋಷಿ ಮುನಿಗಳು
ತಂದೆ ತಾಯಿಯಿಂದ ದೂರ ಆಗಿ ಸನ್ಯಾಸ ಯೋಗ ತೊಗೊಂಡಿರ್ತಾರೆ, ಅಥವಾ ತಂದೆ ತಾಯಿ ಇಲ್ಲದೇ ಒಂದು ಪೀಠಾಲಂಕರಣ ಮಾಡ್ತಿರ್ತಾರೆ, ಅಥವಾ ತಂದೆ ತಾಯಿಯಿಂದ ಕಬಳಿಸ್ಕೊಂಡು ಬಂದು ಇವ್ರನ್ನ ಪೀಠಾರೋಹಣಕ್ಕೆ ಬ್ರಹ್ಮಚಾರ್ಯದಲ್ಲೇ ಪುಟ್ಟ ವಯಸ್ಸಿನಲ್ಲೇ ಬಾಲ್ಯದಲ್ಲೇ ಸನ್ಯಾಸ ಯೋಗ ಕೊಟ್ಬಿಟ್ಟಿರ್ತಾನೆ. ತಂದೆ ತಾಯಿ ದೂರ ಸತ್ತು ಹೋಗಿದ್ದಾಗ ಅವರ ಕಾರ್ಯವನ್ನು ಈತ ಮಾಡಬಹುದಾ ಬೇಡವಾ ಅಂದರೆ ತಾಯಿ ಕಾರ್ಯ ಮಾಡಬಹುದು, ತಂದೆ ಕಾರ್ಯ ಮಾರಿಯ ಹಾಗಿಲ್ಲ ಅಂತ ಯತಿಗಳಿಗೆ, ಸನ್ಯಾಸಿಗಳಿಗೆ. ಧರ್ಮದರ್ಶಿಗಳು ಅಥವಾ ಸಿದ್ಧಪುರುಷರು ಖಂಡಿತವಾಗ್ಲೂ ತಾಯಿ ತಂದೆ ಶ್ರಾದ್ದವನ್ನು ಮಾಡ್ಬೋದು, ಆದರೆ ಯಾರಿಗೂ ತೋರಿಸಬಾರ್ದು, ಗುಪ್ತವಾಗಿರಬೇಕು ಅಂತ. ಇತ್ತೀಚೆಗಷ್ಟೇ ಬಹಳ ದೊಡ್ಡ ಒಬ್ಬ ಸನ್ಯಾಸಿ ಎಲ್ಲ ತನ್ನ ತಾಯಿಗಾಗಲಿ ಸನ್ಯಾಸಿಗಾಗಲಿ ಅವನು ಮಾಡಿರ್ತಕ್ಕಂಥ ಕಾರ್ಯ ತನ್ನ ತಂದೆಗೆ ಬಹಳ ಚೆನ್ನಾಗಿ ಮಾಡಿದ ಅಂತ ಒಂದು ಪೂಜೆ ಪುನಸ್ಕಾರ ರೂಪದಲ್ಲಿ ತೋರಿಸ್ಕೊಂಡ. ಇದು ಹುಚ್ಚುತನ. ಈ ರೀತಿಯಾಗಿ ತೋರಿಸ್ಕೊಳ್ತಕ್ಕಂಥ ಅವಕಾಶಗಳು ಖಂಡಿತ ಇಲ್ಲ. ಶಾಸ್ತ್ರ ಏನು ಹೇಳುತ್ತೆ, ಯಾವತ್ತು ಗುಪ್ತೇನ ಸ್ಥಿರ, ತಾಯಿ ಕಾರ್ಯವನ್ನು ಸನ್ಯಾಸಿ ಯಾವ ಕಾಲಕ್ಕೂ ಮಾಡಬೇಕಾದ್ರೆ ದೂರದಿಂದ ತನ್ನ ಕಾರ್ಯವನ್ನು ತಾನು ಅಪೇಕ್ಷಪೂರ್ವಕವಾಗಿ ಜಗನ್ಮಾತೆ ಅಂತ ಸ್ಮರಣೆ ಮಾಡ್ಕೊಂಡು ಮಾಡ್ಕೋಬೇಕು. ತಂದೆನ ದೂರದಿಂದ ನೋಡ್ಬೋದೇ ಹೊರತು ಶವವನ್ನು ಖಂಡಿತವಾಗ್ಲೂ ಕಾರ್ಯವನ್ನು ಮಾಡೋ ಹಾಗಿಲ್ಲ. ಅದನ್ನು ವಿಶೇಷವಾಗಿ ಯತಿ ಮಹಾಲಯದಲ್ಲಿ ಯಾವತ್ತಾದರೂ ವರ್ಷಕ್ಕೊಮ್ಮೆ ವಿಶೇಷವಾಗಿ ಮಾಡ್ಕೋಬಹುದು. ಅಂಥದ್ರಲ್ಲಿ ಗುಪ್ತವಾಗಿ ನದಿ ತೀರದಲ್ಲೋ, ಬೆಟ್ಟದ ತುದಿಯಲ್ಲೋ, ವಿಶೇಷವಾಗಿ ಹಿಮಾಲಯದಲ್ಲೋ, ಉತ್ತರ ಪ್ರಾಂತದಲ್ಲೋ, ಯಾವುದಾದ್ರೂ ಒಂದು ಕಲ್ಯಾಣಿ ತೀರದಲ್ಲೋ ತಾನು ಏಕಾಂತವಾಗಿದ್ದಾಗ ನಿರ್ವಾಣ ಸ್ವರೂಪದಲ್ಲಿ ಕೋಪಿನ ದಂಡನ ಎತ್ತನ ಪಕ್ಕದಲ್ಲಿಟ್ಟು ಎಲ್ಲವನ್ನೂ ತ್ಯಜಿಸಿರ್ತಕ್ಕಂಥ ನಾನು ಅಂದರೆ ಉಡ್ದಾರ ಜನವಾರವನ್ನೆಲ್ಲ ತ್ಯಜಿಸಿ ಅವನ ದಂಡಂ ದಶಗುಣಂ ಭವೇತನ ಆ ದಂಡವನ್ನು ಜಗನ್ಮಾತೆ ಕೃಪಾ ಕಟಾಕ್ಷಲ್ ಗಾಯತ್ರಿ ಯಜ್ಞ ಸ್ವರೂಪ ಅಂತ ಅವಳಿಗೆ ದೇವರೇ ದಿಕ್ಕು ಅಂಥವರಿಗೆ ಯತಿಗಳಿಗೆ ಈ ಒಂದು ಪಿತೃಋಣ ಅಂದರೆ ಲೌಕಿಕದಿಂದ ಅಲೌಕಿಕವಾಗಿರ್ತಕ್ಕಂಥ ದೇವರ ತತ್ವಕ್ಕೆ ಹೋಗಬೇಕಾದ್ರೆ ಇವರುಗಳು ಏನಾರು ಮಾಡ್ಕೊಳ್ಳೋದು. ಕೆಲವರು ಅಜ್ಜಿಂದ್ರಾಗ್ಬಿಟ್ಟಿರ್ತಾರೆ, ಅವ್ರು ಹೇಳ್ಕೊತಾರೆ ನಾನು ವೃದ್ಧಾಶ್ರಮದಲ್ಲಿದ್ದೀನಿ, ನನ್ನ ಮಕ್ಕಳು ಎಲ್ಲರೂ ಮೊಮ್ಮಕ್ಕಳೆಲ್ಲ ಹೊರಟೋಗಿದ್ದಾರೆ, ಆದರೆ ಮೊಮ್ಮಗ ಇದ್ದಾನೆ ಮಾಡ್ತಾನೋ ಇಲ್ಲೋ ಗೊತ್ತಿಲ್ಲ, ನನ್ನ ಕಾರ್ಯವನ್ನು ನಾನೇ ಮಾಡ್ಕೊತೀನಿ ಅಂತ ಹೇಳಿ ಅದು ಒಂದು ಅರ್ಹತೆ ಕೊಟ್ಟಿರ್ತಾರೆ. ಈ ಯತಿ ಮಹಾಲಯದಲ್ಲಿ ಕಾಶಿ ಕ್ಷೇತ್ರಕ್ಕೆ ಹೋದಾಗ ಈ ಪಿತೃಪಕ್ಷದಲ್ಲಿ ಯಾರಾದರೂ ಹೋಗಿ ಮಹಾಲಯ ಅಮಾವಾಸ್ಯೆಯ ಒಳಗೆ ಈ ಕಾರ್ಯವನ್ನು ಮಾಡ್ಕೋಬೋದು. ಅಂದರೆ ಏನೋ ತಾಯಿ ಋಣವನ್ನು, ತಂದೆ ಋಣವನ್ನು ತೀರಿಸ್ಕೋಬಹುದು, ಅಥವಾ ಅವ್ರ ತಾಯಿ ತಾತ ಮುತ್ತಾತಂದ್ರ ಕಾರ್ಯಗಳನ್ನ ಮಾಡ್ಕೋಬಹುದು. ಸರಿ ಆಯಿತು, ಇಷ್ಟೆಲ್ಲ ಋಣಗಳನ್ನು ತೀರಿಸ್ಕೊಳ್ಳೋ ಅವಕಾಶ ಈ ರೀತಿಯಾದ ಜನಗಳಿಗೆ ಮಾತ್ರ. ಸಂಸಾರದಲ್ಲಿದ್ದವರಿಗೆ ಪಿತೃಪಕ್ಷವನ್ನು ಮಾಡಿಕೊಳ್ಳೇಬೇಕು. ಅದಕ್ಕೆ ಮಹಾಲಯ ಸಂಸ್ಕಾರವನ್ನು, ಮಹಾಲಯ ಆಚರಣೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಮಹಾಲಯ ಪಕ್ಷ ಅಂತ. ಅದಕ್ಕೆ ಒಂದು ನಾಮಕರಣ ಪೌರ್ಣಮಿಯಿಂದ ಅಮಾವಾಸ್ಯೆವರು. ಈ ಅಮಾವಾಸ್ಯೆ ಅಂದರೆ ಎಲ್ಲ ಆತ್ಮಗಳು ಸೇರೋ ವಾಸ್ಯ ಯಾವತ್ತು ಮಹಾಲಯ ಅಮಾವಾಸ್ಯೆ. ಅವತ್ತು ಭೂತ ಪ್ರೇತ ಪಿಶಾಚಗಳೆಲ್ಲರೂ ಹೇಗೆ ಅಂದರೆ, ಅಕಸ್ಮಾತ್ ನಿಮ್ಗೆ ಯಾರಾದರೂ ಕಷ್ಟದಲ್ಲಿ ಸಹಾಯವನ್ನು ಮಾಡಿರ್ತಾರೆ, ಅಥವಾ ನಿಮ್ಮ ಅಜ್ಜಿ ಒಂದು ಯಾರ್ದೋ ಮನೆ ಆಶ್ರಯದಲ್ಲಿರ್ತಾರೆ, ಅವ್ರಿಗೂ ನಿರಾಶ್ರಯವಾಗಿರ್ತಕ್ಕಂಥವ್ರು ನಿಮಗೆ ಒಬ್ರಿಗೊಬ್ರು ಆಶ್ರಯ. ಆ ಪಕ್ಕದ ಮನೆ ಶಾರದಮ್ಮ, ಇವತ್ತಿನ ಸುಶೀಲಮ್ಮ, ಇಬ್ಬರು ಪಕ್ಕದಲ್ಲಿ. ಸರಿ, ಜಯಮ್ಮ ಅಥವಾ ಮಂಗಳಾದೇವಿ ಇವರಿಬ್ಬರು ಒಟ್ಟಿಗೆ ಕೂತಿರ್ತಾರೆ. ಅಲ್ಲಿ ಕುಮಾರ ಅಂತ ಒಬ್ಬನು, ಅವನು ಡ್ರೈವರು, ಇವರಿಬ್ಬರು ನಡ್ಕೊಂಡು ಹೋಗೋದು ಕಾಣೋದು. ಇವರು ರಿಟೈರ್ಡ್ ಲೈಫ್, ಆ ರಿಟೈರ್ಡ್ ಲೈಫಲ್ಲಿ ಸತ್ತು ಹೋಗ್ತಾರೇನೋ, ಇವರ ಕಾರ್ಯವನ್ನು ಯಾರು ಮಾಡ್ತಾನೆ? ಇಷ್ಟು ವರ್ಷದ ಕಾರ್ಯದಲ್ಲಿ ಅವನಿಗೂ ತಂದೆ ತಾಯಿ ಇಲ್ಲ. ಸರಿ, ಇವನ ಕಾರ್ಯ ಅವನು ಮಾಡ್ತಾನೆ ಅನ್ನೋರಿಗೆ ಇವರಿಗೆ ದಿಕ್ಕಿಲ್ಲದೆ ಇರೋ ಪರದೇಶಿಗಳು ಅಂತ ಕರಿತೀವಿ. ಅಂದರೆ ಶಿವನ ಆಚರಣೆಯಲ್ಲಿ ಇವರುಗಳು ದಿವಸನೋ, ಶನಿವಾರ ದಿವಸನೋ, ಅಥವಾ ವಿಶೇಷವಾಗಿರ್ತಕ್ಕಂಥ ಭಾನುವಾರ ದಿವಸನೋ ಮಾಡ್ಕೋಬಹುದು. ಇವರುಗಳಿಗೆ ಎಲ್ಲ ಕಾರ್ಯವನ್ನು ಮಾಡ್ತಕ್ಕಂಥ ಈ ದಿನಗಳಲ್ಲಿ ಪಿತೃಪಕ್ಷದ ಕಾಲದಲ್ಲಿ ಇವರಿಗೆ ಮಾಡ್ತಕ್ಕಂಥ ಒಂದು ನಿಯಮ. ಅದಕ್ಕೆ ನಾರಾಯಣ ಬಲಿ, ಪ್ರೇತ ಸಂಸ್ಕಾರ ಇವ್ರನ್ನೆಲ್ಲ ನೆನೆಸ್ಕೊಂಡಾಗ ಇದು ಋಣನೇ. ಅಯ್ಯೋ, ಇಷ್ಟು ವರ್ಷ ನಮ್ಮನ್ನು ಸಾಕು ಹೇಳ್ದ, ಯಾರು ಅಂತ ಗೊತ್ತಿಲ್ಲ ಪಾಪ, ಅವ್ನು ನರ್ಸ್ ಅಂತೆ, ಅವ್ನು ಎರಡೋ ಪಾಪ ನೋಡ್ಕೊಂಡಿದ್ದ, ಇವನು ಕೆಲಸದವನಂತೆ ನನ್ನ ನೋಡ್ಕೊಂಡಿದ್ದ, ನನಗೆ ಯಾರು ಇಲ್ದಿದ್ದರೂ ನನ್ನ ನೋಡ್ಕೊಂಡಿದ್ದ, ನನ್ನ ಆಸ್ತಿ ಬೇಕಾದ್ರೆ ಅವ್ನು ಕಬಳಿಸ್ಕೊಂಡು ಬಿಡ್ತಾನೆ, ಬೇರೆ ಪ್ರಶ್ನೆ, ಸತ್ತೋದ್ಮೇಲೆ ಅದು ಯೋಚನೆ. ಆದರೆ ಸಾಯಕ ಮೊದಲು ಸೇವೆಯನ್ನು ಮಾಡಿರ್ತಕ್ಕಂಥವನಿಗೆ ಖಂಡಿತವಾಗ್ಲೂ ಈ ಋಣವನ್ನು ತೀರಿಸ್ಕೋ. ಇಲ್ಲ ಚಿಕ್ಕಪ್ಪ ದೊಡ್ಡಪ್ಪ ಮಕ್ಕಳಿಗೆ ಮಕ್ಕಳೇ ಇಲ್ಲ, ಮೊಮ್ಮಗನಾಗಿರ್ತಕ್ಕಂಥವನಿಗೂ ಮಕ್ಕಳಿಲ್ಲ, ಮರಿ ಮೊಮ್ಮಗ ಅಂತಕ್ಕಂಥ ಯಾರೋ ಒಂದು ಮಗಳಿಗೆ ಮೊಮ್ಮಗ ಇದ್ದರೆ ಅವನು ಈ ಕಾರ್ಯಗಳನ್ನೆಲ್ಲ ಮಾಡ್ಕೊಂಡು ಬರ್ತಾನೆ. ಯಾಕೆಂದರೆ ಎಲ್ಲರ ಕಾರ್ಯಗಳೂ ಹೊರಟೋಗಿರೋರೇ ಆಗಿರೋದ್ರಿಂದ ಯಾರಿಗೂ ಯಾರೂ ದಿಕ್ಕಿಲ್ಲ, ಇಷ್ಟಕ್ಕೂ ವಾರಸ್ದಾರ ಅವನೇ ಅಂತ ಹೇಳಿರ್ತಾರೆ. ಅಂಥವನು ಕೂಡ ಈ ಕಾರ್ಯವನ್ನು ಮಾಡಿಕೊಳ್ಳೇಬೇಕು. ಮಾಡಿದ ಪಕ್ಷದಲ್ಲಿ ಋಣ ತೀರ್ಸೋಕ್ಕಾಗಲ್ಲ. ಅದಕ್ಕೆ ಇದೆಲ್ಲ ಋಣಾನು ಸಂಬಂಧಗಳನ್ನು ತೀರಿಸ್ಕೊಳ್ತಕ್ಕಂಥ 64 ಪಿಂಡಗಳಲ್ಲಿ ಇಷ್ಟೂ ಜನ ಸೇರ್ತಾರೆ. ಪಕ್ಕದಲ್ಲಿ ಒಂದು ಕಾಫಿ ಕೊಟ್ಟಿದ್ನೋ, ಒಂದು ಹೊತ್ತು ಊಟ ಹಾಕಿದ್ನೋ, ಆಶ್ರಯವನ್ನು ಕೊಟ್ಟಿದ್ನೋ, ಆಶ್ರಮದಲ್ಲಿ ಒಂದು ನಿವಾಸದಲ್ಲಿ ನಿವಾಸವಾಗಿದ್ದಾಗ ನಿನಗೇನಾದರೂ ಒಂದು ಬೇಕು ಬೇಡಗಳನ್ನ ತಂದು ಕೊಡ್ತಾ ಇದ್ನೋ, ಅವನ ನೆಂಟ ಆಗಿರ್ಬೋದು, ಪಕ್ಕದ ಮನೆಯವನಾಗಿರ್ಬೋದು, ಪಕ್ಕದ ಮನೆಯವಳಾಗಿರ್ಬೋದು, ಅಥವಾ ಸ್ನೇಹಿತರಾಗಿರ್ಬೋದು, ಇವರಿಗೆಲ್ಲ ಋಣವನ್ನು ತೀರಿಸ್ಕೊಳ್ತಕ್ಕಂಥ ಅವಕಾಶ ಅವರುಗಳ ಅಕಸ್ಮಾತ್ ಸತ್ತೋಗಿದ್ದು ಅಂತ ನಿಮಗೆ ಗೋಚರವಾಗಿದ್ದರೆ, ಅಥವಾ ಮನೆ ಬಿಟ್ಟು ಹೊರಟೋಗಿರ್ತಕ್ಕಂಥ ಯಾವುದೋ ಒಂದು ಮಗ ಸತ್ತೋಗಿದಾನೋ ಬದುಕಿದಾನೋ ಗೊತ್ತಿಲ್ಲ, ಯಾವ ಊರಿಗೆ ಹೋಗಿದಾನೋ ಅಲ್ಲಿ ಇಲ್ಲಿ ಶಾಸ್ತ್ರ ಸಂಪ್ರದಾಯ ಕೇಳಿ ಪಾಡಿ 40 ವರ್ಷ ಆಗೋಯ್ತು, ಅವನು ಬದುಕಿದಾನೋ ಸತ್ತಿದಾನೋ ಗೊತ್ತಿಲ್ಲ, ಆದರೂ ಅವ್ನಿಗೆ ಮದುವೆ ಮಾಡಿಬಿಟ್ಟಿದ್ವಿ, ಒಂದು ಮಗು ಬೇರೆ, ಅವನು ಬದುಕಿದಾನೋ ಸತ್ತಿದಾನೋ ಗೊತ್ತಿಲ್ಲ ಅಂತ ಹೇಳಿ ಅವಳು 24 ಗಂಟೆ ಪೂಜೆ ಪುನಸ್ಕಾರ ಗಣಕ ಬದುಕಿದಾನೆ ಅನ್ಕೊಳ್ತಾನೆ ಇರ್ತಾಳೆ ಹೊರತು ನಿಜವಾಗ್ಲೂ ಹುಚ್ಚಾಗಿದ್ದಾನೋ, ಸತ್ತೋಗಿದ್ದಾನೋ, ಕಾಶಿಲಿದ್ದಾನೋ, ಯಾವ ಊರಲ್ಲಿದ್ದಾನೋ, ಹೇಗಿದ್ದಾನೋ, ಪರದೇಶಿಯಾಗಿದ್ದಾನೋ ಗೊತ್ತಿಲ್ಲ, ಆದರೆ ಅವನು ಸತ್ತೋಗಿದ್ದಾನೇನೋ ಸಂಕಲ್ಪವನ್ನು ದೊಡ್ಡವರು ಮಾಡ್ಕೊಂಡ್ಬಿಡ್ತಾರೆ. ಇಲ್ಲ ಕಣೆ, ನಿನ್ನ ಗಂಡ ಸತ್ತೋಗಿದ್ದಾನೆ ಕಣೆ,
ಯಾಕೆಂದರೆ ಎಷ್ಟು ಪೊಲೀಸ್ ಕಂಪ್ಲೇಂಟ್ ಕೊಟ್ಟರು ಎಲ್ಲೂ ಗೊತ್ತಿಲ್ಲದೆ ಇರೋ ಸುಳಿಯಾಗಿಲ್ದಿದ್ದಾಗ ಏನು ಮಾಡ್ತೀರಾ? 1 ವರ್ಷ ನೆನೆಸ್ಕೊಂತೀರಾ, 2 ವರ್ಷ ನೆನೆಸ್ಕೊಂತೀರಾ? ಇಬ್ಬರು 40 ವರ್ಷದ ಕಾಲ ಬದುಕಿದಾನ ಸತ್ತಿದಾನ ಗೊತ್ತಿಲ್ಲದಿದ್ದ ಪಕ್ಷ ಸಡನ್ನಾಗಿ ಬಂದುಬಿಟ್ರೆ? ಅದಕ್ಕೆ ಇಂಥವ್ರಿಗೆಲ್ಲ ಈ ಕಾರ್ಯವನ್ನು ಮಾಡೋಕ್ಕೆ 64 ಪಿಂಡ ಪ್ರದಾನಗಳಲ್ಲಿ ನಾರಾಯಣ ಬಲಿ ಪ್ರೇತ ಸಂಸ್ಕಾರದ ವಿಚಾರವಾಗಿ ಹೇಳ್ತಾರೆ. ಇಂಥ ಸಮಯಕ್ಕೆ ದಯವಿಟ್ಟು ಇದನ್ನು ಒಂದು ಸಲ ನೀವುಗಳು ಕಾಶಿ ಕ್ಷೇತ್ರದಲ್ಲಾದರೂ ಸರಿ, ರಾಮನಾಥಪುರದಲ್ಲಾದರೂ ಸರಿ, ರಾಮೇಶ್ವರದಲ್ಲಾದರೂ ಸರಿ, ಗಯಾ ಶ್ರಾದ್ದದಲ್ಲಾದರೂ ಸರಿ, ಅಥವಾ ಅಲಹಾಬಾದಲ್ಲಿ ಗಂಗಾ ಯಮುನಾ ಸರಸ್ವತಿ ಗುಪ್ತಗಾಮಿನಿಯಾಗಿರ್ತಕ್ಕಂಥ ಸರಸ್ವತಿಯಲ್ಲೇ ಮಧ್ಯಪಿಂಡ ಸ್ವರೂಪದಲ್ಲಿ ಬೋಟಲ್ಲಿ ದೋಣಿಯ ಮಧ್ಯದಲ್ಲಿ ಕರ್ಕೊಂಡು ಹೋಗೋದು ಇದೊಂದೇ ಕ್ಷೇತ್ರದಲ್ಲಿ. ಅದೇ ರೀತಿಯಾಗಿ ನಾಸಿಕ ತ್ರಯಂಬಕೇಶ್ವರದಲ್ಲಿ, ಇಲ್ಲ ಗೋಕರ್ಣೇಶ್ವರನ ಕರ್ಣ ಅಂದರೆ ಕಿವಿ, ಆ ಕಿವಿಯಲ್ಲಿ ಇರತಕ್ಕಂಥ ಈಶ್ವರನಿಗೆ ರಾವಣೇಶ್ವರನೇ ಬಂದು ಸ್ವತಃ ಮಾಡಿರೋದ್ರಲ್ಲಿ ಕರ್ಮವನ್ನು ಕಳ್ಕೊಳ್ಳೋ ಅವಕಾಶಗಳು ಸದಾವಕಾಶಗಳು ಇದ್ದೇ ಇರುತ್ತೆ ಅನ್ನೋದು ಈ ಯತಿ ಮಹಾಲಯ. ಇಂಥ ಒಂದು ದಿವಸ ಶನಿವಾರವೇ ಆಗೋಗಿರಿದೆ. ಶನಿವಾರ ಅಂದರೆ ಶನೇಶ್ವರನ ಕರ್ಮವಾರ. ಕರ್ಮವನ್ನು ಕಳ್ಕೊಂಡ್ರೆ ಶನಿಗೆ ತುಂಬ ಸಂತೃಪ್ತಿ ಅಂತೆ. ಯಾಕೆಂದರೆ ಅವನ ತಮ್ಮನಾಗಿರ್ತಕ್ಕಂಥ ಯಮನ ಹತ್ರ ಎಲ್ಲರೂ ಹೊರಟಾಗಿರ್ತೀವಿ ಲಿಸ್ಟ್ಗೆ. ಆದರೆ ಬಂದು ಇವನ್ನ ವಾಪಸ್ ಭೂಮಿ ಕಳಿಸ್ಲಾ ಬೇಡವಾ ಅನ್ನೋ ಡಿಸಿಷನ್, ಹುಟ್ಟಬೇಕಾ ಸಾಯ್ಬೇಕಾ ಅನ್ನೋ ಡಿಸಿಷನ್, ಹುಟ್ಟು ಸಾವಿನ ಮಧ್ಯದಲ್ಲಿ ಹೋರಾಟ ನಮ್ಮ ಜೀವನ ನಡೀತಾ ಇದೆಯಲ್ಲ, ಎಲ್ಲ ಡಿಸಿಷನ್ ಮೇಕರ್ ಅದೇ ಶನೇಶ್ವರ. ಅದಕ್ಕೆ ಶನಿ ಪ್ರಭಾವ ಅಂತ ಕರಿತೀವಿ. ಈ ಒಂದು ವಿರಾಮ ನಂತರ ಮತ್ತಷ್ಟು ವಿಚಾರ ಮಾತಾಡೋಣ, ಕಾಯ್ತಾ ಇರಿ.